ಮ್ಯೂಚುವಲ್ ಫಂಡ್ನಲ್ಲಿ ತಿಂಗಳಿಗೆ 10,000 ಹೂಡಿಕೆ ಮಾಡಿ ನಮ್ಮ ಹಣನ ಡಬಲ್ ಮಾಡ್ಕೋಬೋದು. ಹೇಗೆ, ಎಲ್ಲೆಲ್ಲಿ ಎಷ್ಟೆಷ್ಟು ನಾವು ಅಮೌಂಟ್ನ ಸೇವ್ ಮಾಡಬೇಕು, ಎಲ್ಲಿ ನಾವು ಹಾಕಿದ್ರೆ ಡಬಲ್ ಆಗುತ್ತೆ, ಹೇಗೆ ನಾವು ಇದನ್ನು 10,000 ರೂಪಾಯಿಂದ ಕೋಟಿಗಟ್ಟಲೆ ಮಾಡ್ಕೋಬೋದು, ಲಕ್ಷಗಟ್ಟಲೆ ಮಾಡ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಹೇಳಿರೋ ಅಂಥ ಕೆಲವೊಂದು ಇದು ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗೆ ಪ್ರತಿಯೊಂದು ಇಂಪಾರ್ಟೆಂಟ್, ಹಾಗೆ ಎಲ್ಲಿ ಸೇವಿಂಗ್ಸ್ ಮಾಡಬೇಕು, ಯಾವುದ್ರ ಮೇಲೆ ನಾವು ಸೇವಿಂಗ್ಸ್ ಮಾಡಿದ್ರೆ ನಮಗೆ ಡಬಲ್ ಅಮೌಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳ ಮೂಲಕ ನಿಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವ ಸಾಧ್ಯತೆಯನ್ನು ಹುಡುಕಿ ಸ್ಥಿರವಾದ ಕೊಡುಗೆಗಳು ಕಾಲಾನಂತರದಲ್ಲಿ ಹೆಚ್ಚಿನ ಆದಾಯ ಹೇಗೆ ನೀಡುತ್ತದೆ ಎಂಬುದನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ಹೂಡಿಕೆ ಎಚ್ಚರಿಕೆಯಿಂದ ಪರಿಗಣಿಸಬೇಕಾದ ವಿಷಯಗಳು. ಹೂಡಿಕೆಯನ್ನು ಸೂಕ್ಷ್ಮ ಪರಿಶೀಲನೆಯೊಂದಿಗೆ ಮಾಡಬೇಕು. ಯಾವ ಮ್ಯೂಚುವಲ್ ಫಂಡ್ಗಳು ಚೆನ್ನಾಗಿವೆ, ಕಾರ್ಯನಿರ್ವಹಿಸುತ್ತಿವೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಪ್ರತಿ ತಿಂಗಳು ನಿಗದಿತ ಮೊತ್ತವನ್ನು ಹೂಡಿಕೆ ಮಾಡುವುದು SIP ಎಂದು ಕರೆಯುತ್ತಾರೆ. ಹೂಡಿಕೆದಾರರು ಕಡಿಮೆ ಅವಧಿಯಲ್ಲಿಯೇ ಪ್ರಭಾವಶಾಲಿ ಲಾಭವನ್ನು ಕಂಡಿದ್ದಾರೆ. ತಿಂಗಳಿಗೆ 10,000 ರು. SIP 2 ವರ್ಷಗಳಲ್ಲಿ 4,36,00,000 ರುಗೆ ಬೆಳೆದಿದೆ. ಇದು ಬರೋಡಾ BNP ಪರಿಬಾಸ್ ಮಲ್ಟಿ ಅಸೆಟ್ ಫಂಡ್. AUM 1.19 ಲಕ್ಷ ಕೋಟಿಯಿಂದ 1.44 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಹೂಡಿಕೆದಾರರು ಅದೇ ಅವಧಿಯಲ್ಲಿ 18.91% ಲಾಭ ಪಡೆದಿದ್ದಾರೆ. 69.49 ಷೇರುಗಳಲ್ಲಿ 14.88% ಚಿನ್ನದಲ್ಲಿ ಮತ್ತು 14.73 ಸಾಲ ನಿಧಿಗಳಲ್ಲಿ ನಿಧಿಯು ನಿರ್ದಿಷ್ಟ ಕಂಪನಿಗಳಲ್ಲಿ ಹೂಡಿಕೆಗಳನ್ನು ಹೊಂದಿದೆ. ವೆಚ್ಚದ ಅನುಪಾತ 0.90% ಅಂತ ಹಾಕಿದ್ದಾರೆ. ಡಿಸ್ಕ್ಲೈಮರ್: ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮತ್ತು ಇದರಲ್ಲಿ ಏನಾದರೂ ನೋಡಿಕೊಂಡು ಇದನ್ನು ನಾವು ಸೇವ್ ಮಾಡಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಇವಾಗ ನಾನೇ ಹೇಳಿದ್ದೀನಿ ಅಂದ್ಕೊಳ್ಳಿ, ನಾನು ಯಾವುದೋ ಹೇಳಿದ್ದೀನಿ ಅಂತ ಹೇಳಿ ನೀವೇನಾದರೂ ಅಕಸ್ಮಾತಾಗಿ ಹಾಕಿಬಿಟ್ರೆ ಅದು ಬಂದು ಏನಾಗುತ್ತೆ ಅಂದರೆ ಒಂದ್ಸತಿ ಡೌನ್ ಆಗೋದಿರುತ್ತೆ, ಒಂದೊಂದ್ಸತಿ ಅಪ್ ಆಗೋದಿರುತ್ತೆ. ಅದನ್ನೆಲ್ಲ ನೀವು ನೋಡಿಕೊಂಡು ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಬೇಕಾಗುತ್ತೆ. ನಾನು ಲಾಸ್ಟ್ ಪ್ರಿವಿಯಸ್ ವೀಡಿಯೋಸಲ್ಲಿ ನಾನು ಹೇಳಿರೋದು ಏನಪ್ಪ ಅಂದರೆ, ಮ್ಯೂಚುವಲ್ ಫಂಡಲ್ಲಿ ನಾವು ಅಮೌಂಟ್ ಹಾಕೋಕ್ಕೂ ಮುಂಚೆ 3 ಇಯರ್ಸ್ ಬ್ಯಾಕ್ ಹೇಗಿತ್ತು, ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಾವು ಹಾಕಬೇಕಾಗುತ್ತೆ. ಆ್ಯಂಡ್ ಪ್ರತಿಯೊಂದು ಮಾಡ್ತಾ ಇರಬೇಕಾದ್ರೆ ನಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಗೊತ್ತಿಲ್ಲದೆ ನಾನು ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ. ನನಗೆ ಏನೂ ಗೊತ್ತಿಲ್ಲ, ABCDನೂ ಗೊತ್ತಿಲ್ಲ, ಅದರಲ್ಲೇ ನಾನು ಹಾಕೋಕ್ಕೋಗಿ ನಾನು ಏನೋ ಮಾಡೋಕ್ಕೋಗಿ ಏನೂ ಆಗಬಾರ್ದು. ಪ್ರತಿಯೊಂದು ಅದ್ರ ಬಗ್ಗೆ A to Z ನಾವು ತಿಳ್ಕೊಂಡು ನಾವು ಅದ್ರ ಮೇಲೆ ಕೈ ಇಟ್ಟರೆ ನಮಗೆ ಖಂಡಿತವಾಗ್ಲೂ ಯಾವುದೇ ಕೆಲಸದಲ್ಲಾಗಲಿ ಸಕ್ಸಸ್ ಸಿಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಯೂವರ್ಸ್ಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ಏನಾದರೂ ಸಂಬಂಧ ಇದೆಯಾ ಅಂತ ನಾನು ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ಸಂಬಂಧನೇ ಇಲ್ಲ. ನನಗೆ ಬರ್ತಾ ಇರೋ 100, 50, 200, 2, 3, 15, 20 ವ್ಯೂಸಲ್ಲಿ ನನಗಿರೋ ಸಬ್ಸ್ಕ್ರೈಬರ್ಸ್ ಬಂದು 5,400 ಚಿಲ್ಲರೆ. ಅಟ್ಲೀಸ್ಟ್ 1,000 ಜನ ಆದರೂ ನೋಡಿದ್ರೆ ನಾನು ಪಟ್ಟಿರೋ ಕಷ್ಟಕ್ಕೆ ಒಂದು ಪ್ರತಿಫಲ ಅನ್ನೋದಿರುತ್ತೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಲವೊಬ್ರು ನೋಡಿದಾಗ ಇವರೆಲ್ಲೋ ಮೋನೋ ಆನ್ ಮಾಡಿಸ್ಕೊಳ್ಳೋದಕ್ಕೆ ದುಡ್ಡು ಕೊಟ್ಟು ಮಾಡಿಸಿದ್ದಾರೆ ಅನ್ನೋ ಒಂದು ಇದು ಬಂದುಬಿಡುತ್ತೆ. ಸೊ ಪ್ಲೀಸ್ ಪ್ರತಿಯೊಬ್ಬರು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇವತ್ತು ನಾನು ಹಾಕಿರೋ ನೆಕ್ಲೆಸ್ ಬಂದು 300 ರುಪೀಸ್. ಅದು ಪ್ಲಸ್ ಶಿಪ್ಪಿಂಗ್ ಜೊತೆಗೆ ಆರ್ಡರ್ ಆಗ್ತಿತ್ತು. ಈಗ ಪ್ಲಸ್ ಶಿಪ್ಪಿಂಗ್ ಇಲ್ಲ, ಫ್ರೀ ಶಿಪ್ಪಿಂಗ್ ಜೊತೆಗೇ ನಾನು ಕಳಿಸ್ತಾ ಇದ್ದೀನಿ. ಕೆಳಗಡೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಆ ವಾಟ್ಸಪ್ ನಂಬರ್ಗೆ ನನಗೆ ಹಾಯ್ ಅಂತ ಮೆಸೇಜ್ ಹಾಕಿ ನಿಮಗೆ ಯಾವ ರೀತಿ ಜ್ಯುವೆಲ್ಸ್ ಬೇಕೋ ಅದನ್ನು ನೀವು ನನ್ನ ಕೇಳ್ಬೋದು. ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗಬೇಡಿ, ಮೆಸೇಜ್ ಮಾಡಿ. ಪ್ರತಿಯೊಂದು ನಾನು ನಿಮಗೆ ತಲುಪಿಸೋ ಅಂಥದ್ದು ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೊಂದು ವಿಡಿಯೋ ಜೊತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ.